ಸುಲೈಮಾನ್ ನಾನ್ ಸ್ಟ್ರೈಕರ್ ಅಲ್ಲಿ ಪಂದ್ಯದ ಆರಂಭದ ಸಮಯ ಇವಾಗ. ಮೊದಲ ಎಸೆತ ಚೆಂಡಿಗೆ ತಿರುವನ್ನ ಕಂಡುಕೊಳ್ತಾ ಇದ್ರೆ ಓಟಗಳಿಗೆ ಆರಂಭಿಕ ಚೆಂಡಿನಲ್ಲಿ ಆನಂದ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಡಾಟ್ ಬಾಲ್ ಅನ್ನ ಸುಬೇದ ಟೈಗರ್ಸ್ ನ ಪರವಾಗಿ ದಾಖಲಿಸ್ತಾ ಇದ್ದಾರೆ. 5 ಓವರ್ಗಳ ಪಂದ್ಯಾಟ. ಮೊದಲ ಓವರ್ ಪವರ್ ಪ್ಲೇನ ಪಂದ್ಯಾಟ ಭಗೀರಥ ಪ್ರೀಮಿಯರ್ ಲೀಗ್ ರೂಪದಲ್ಲಿ ಸಾಗ್ತಾ ಇದೆ. ನೇರದ ಹೊಡೆತವನ್ನು ದಾಖಲಿಸಿದ ಪ್ರಯತ್ನವನ್ನು ಕಾಣ್ತಾ ಇದ್ರೆ ಎರಡನೇ ಚೆಂಡಿನ ಹಾದಿಯಲ್ಲೂ ಕೂಡ ಕ್ಷೇತ್ರ ರಕ್ಷಣೆ ಮುಖೇನವಾಗಿ ಮತ್ತೆ ಡೌಟ್ ಬಾಲ್ ಅನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ಲಾಂಗನ್ ಹಾದಿಯಲ್ಲಿ ಕೂಡ ಚೆಂಡಿನ ತಡೆತದ ಮುಖೇನವಾಗಿ ಇವಾಗ ಆನಂದ್ ಎರಡನೇ ಚೆಂಡು ಚುಕ್ಕಿಯನ್ನು ತೋರ್ಪಡಿಸಿದ್ರು. ಮೂರನೇ ಸೆತ ಶಾರ್ಟ್ ಪಾಯಿಂಟ್ ಹಂತದಲ್ಲಿ ಚೆಂಡು ಚಲಿಸ್ತಾ ಇದೆ. ನೇರ ಚೆಂಡಿನ ತಡೆತವನ್ನು ಕಂಡುಕೊಳ್ತಾ ಇಲ್ಲ. 1 ಓಟ 2 ಓಟಗಳು ಸುಲಭದ ಪೂರೈಕೆ ಮುಖ್ಯವಾಗಿ PRK ಟೈಗರ್ಸ್ ಖಾತೆ ಆರಂಭ. ಮೂರನೇ ಚೆಂಡಿನಲ್ಲಿ ನಾಗೇಶ್ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಪ್ರೇಕ್ಷಕರ ಜಮಾವಣೆಯನ್ನು ಕಂಡುಕೊಳ್ತಾ ಇದೆ. ಭಗೀರಥ ಪ್ರೀಮಿಯರ್ ಲೀಗ್ನ ಪಂದ್ಯಾಟದ ವೀಕ್ಷಣೆ ತಕ್ಕಂತೆ ಚಾಮರಾಜನಗರ ಜಿಲ್ಲೆಯ ಎಲ್ಲಾ ಕ್ರೀಡಾಭಿಮಾನಿಗಳಿಗೂ ಕೂಡ ಆತ್ಮೀಯವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬೀಸದ ಪ್ರಯತ್ನವನ್ನು ಕಾಣ್ತಾ ಇದ್ರೆ ಡಾಟ್ ಬಾಲ್ 4ನೇ ಚೆಂಡಿನಲ್ಲಿ ಮತ್ತೆ ಡಾಟ್ ಬಾಲ್ ಅನ್ನು ಕಾಣ್ತಾ ಇದೆ. ಮೊದಲ ಪವರ್ ಪ್ಲೇನ ಹಾದಿಯ 4 ಚೆಂಡುಗಳಲ್ಲಿ ಕೇವಲ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 2 ಎಸೆತವೂ ಕೂಡ ಪವರ್ ಪ್ಲೇನ ಮುಕ್ತಾಯಕ್ಕೆ ಬಾಕಿ. ನೆಗೆತದ ಚೆಂಡು ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಆನಂದ್ ಇಲ್ಲಿ ಪಂದ್ಯದ ಹಿಡಿತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಎಸೆಗಾರಿಕೆಯಲ್ಲಿ ಸುಬೇದ ಟೈಗರ್ಸ್ ನ ಪರವಾಗಿ ಕೊನೆಯ ಎಸೆತದಲ್ಲಿ ಬಾಕಿ. ನೇರದ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಚೆಂಡನ ಸಿಮಾರಕ್ಕೆ ಹೊರ ಭಾಗವ ಕ್ರಮಿಸ್ತಾ ಇದೆ. ನೇರವಾಗಿ ಚೆಂಡು ಭಗೀರಥ ಪ್ರೀಮಿಯರ್ ಲೀಗ್ ನ ಮುಖ್ಯ ವೇದಿಕೆಗೆ ರವಾನಿಸಿಕೊಳ್ತಾ ಇದೆ. 6 ರೂಪದಲ್ಲಿ ಕೊನೆಯ ಚೆಂಡಿಗೆ ಭರ್ಜರಿ ಹೊಡೆತವನ್ನು ನಾಗೇಶ್ ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಪವರ್ ಪ್ಲೇನ್ 6 ಚೆಂಡಿನ ಮುಕ್ತಾಯದ ಹಾದಿಯಲ್ಲಿ 8 ಓಟವನ್ನು ತಂಡ ದಾಖಲಿಸ್ತಾ ಇದ್ದಾರೆ. 8ರ ಭರ್ತಿ ಪೂರೈಕೆ ಹಂತದಲ್ಲಿ ಪಂದ್ಯಾಟವನ್ನು ಮುಂದುವರಿಸುವ ಹಾದಿಯಲ್ಲಿ ಆರಂಭಿಕ ಆಟಗಾರರು ಪವರ್ ಪ್ಲೇನ್ ಮುಕ್ತಾಯ. ಇವಾಗ ಕಂಪ್ಲೀಟ್ ಕ್ಷೇತ್ರ ರಕ್ಷಣೆ ಬದಲಾವಣೆ ಕಂಡುಕೊಳ್ಳುತ್ತೆ. ಎಸೆಗಾರಿಕೆಯಲ್ಲಿ ಸಂಜಯ್ ಹೊಸ ಬೌಲರ್ ರೂಪವನ್ನು ಪಡ್ಕೊಳ್ತಾ ಇದೆ. 2ನೇ ಹಾದಿಯಲ್ಲಿ ಕ್ಷೇತ್ರ ರಕ್ಷಣೆ ಮುಖ್ಯವಾಗಿ ಇವಾಗ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ಹಾದಿ ಕಂಡುಕೊಳ್ತಾ ಇದೆ. ಕವರ್ಸ್ ಕೂಡ ಕ್ಷೇತ್ರ ರಕ್ಷಣೆ ಜಮಾವಣೆಯನ್ನು ಪಡ್ಕೊಳ್ತಾ ಇದೆ. ಮಿಡ್ ವಿಕೆಟ್ ಹಾದಿಯಲ್ಲೂ ಕೂಡ ಕ್ಷೇತ್ರ ರಕ್ಷಕರು ಚಲಿಸ್ತಾ ಇದ್ದಾರೆ. ಪಂದ್ಯಾಟದ ಹಂತಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಪಂದ್ಯಾಟದ ಮುಖ್ಯ ಆಯೋಜಕರ ಪೀಠದಲ್ಲಿ ಕಂಡಿರ್ತಕ್ಕಂಥವರು ಭಗೀರಥ್ ಆನಂದ್. ಇವರಿಗೆ ನಾವು ಭಗೀರಥ ಪ್ರೀಮಿಯರ್ ಲೀಗ್ನ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತೊಟ್ಟು ಬಂದ ಪ್ರಯತ್ನವನ್ನು ಕಾಣ್ತಾ ಇದ್ರೆ ತನ್ನ ನಡುವೆಯೂ ಕೂಡ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕ್ಲೀನ್ ಬೌಲರ್ ರೂಪದಲ್ಲಿ ಪಂದ್ಯಾಟದ ಮೊದಲ ವಿಕೆಟ್ ಪತನ. ಸುಂದರತೆ ಎಸೆತಗಾರಿಕೆ ಹಾದಿಯಲ್ಲಿ ಸುಲೈಮಾನ್ ಪಂದ್ಯದ ವಾಪಸಾತಿ. ಹೊಸ ಬ್ಯಾಟರ್ ಇವಾಗ ಗೋವರ್ಧನ್ ಹೊಸ ಆಟಗಾರ. ಯುವ ಆಟಗಾರ ಇವಾಗ ಅಂಕಣ ಪ್ರವೇಶಾತಿಯನ್ನು ಕಾಣುತ್ತಾ ಇದ್ದಾರೆ.
ಮೊದಲ ಬ್ರೇಕ್ ಥ್ರೂವನ್ನು ಪಡೆಯುವಂತಹ ಬೌಲರ್ ಸಂಜಯ್, ಎರಡನೇ ಓವರ್ನ ಆರಂಭಿಕ ಚೆಂಡಿಗೆ ಪ್ರಮುಖ ವಿಕೆಟ್ಸ್ ಅನ್ನು ಪಡೀತಾ ಇದ್ದಾರೆ. ಈ ಆಟಗಾರರ ಜೊತೆ ಇವಾಗ ಸಮಾಲೋಚನೆ ತೋರ್ಪಡಿಸಿದ ನಾಗೇಶ್, ಯುವ ಆಟಗಾರ ಗೋವರ್ಧನ್ ಅವರು ಯಾವ ರೀತಿಯ ಇನ್ನಿಂಗ್ಸ್ ಅನ್ನು ಬಿಲ್ಡ್ ಮಾಡ್ತಾರೆ ಕಾದು ನೋಡಬೇಕಾಗ್ತದೆ. ಕರ್ಲೆಂತಿನ ಸೆತವನ್ನ ಕಾಣ್ತಾ ಇದೆ. ಇಲ್ಲಿ ತಟ್ಟಿ ಮುಟ್ಟುವ ಪ್ರಯತ್ನದ ಹಾದಿಯಲ್ಲಿ ಮೊದಲ ಓಟವನ್ನು ಕೂಡ ಗೋವರ್ಧನ್ ದಾಖಲಿಸಿಕೊಂಡ್ರು. ಎರಡನೇ ಚೆಂಡಿನ ಹಾದಿಯಲ್ಲಿ ಕೂಡ ಸ್ಟ್ರೈಕರ್ ಇಲ್ಲಿ ಬದಲಾವಣೆ ಕಾಣ್ತಾ ಇದೆ. ತನ್ನದ ಮೊತ್ತವು ಕೂಡ 9ಕ್ಕೆ 1. ಎರಡನೇ ಓವರ್ ಪ್ರಗತಿಯ ಹಾದಿಯಲ್ಲಿ ಸಂಜಯ್ ಓವರಲ್ಲಿ ಇನ್ನೂ ಕೂಡ 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಇಲ್ಲಿ ಪ್ರಮುಖ ಹೋದಾರಿಯ ಬ್ಯಾಟರ್ ಮತ್ತೆ ಮುಂದುವರಿಸ್ತಾ ಇದ್ದಾರೆ ಸಂಜಯ್. ನಾಗೇಶ್ವರ ವಿಕೆಟ್ಸ್ ಇಲ್ಲಿ ಪತನವನ್ನು ಕಾಡ್ತಾ ಇದೆ. PRK ಟೈಗರ್ಸ್ ಇಲ್ಲಿ ತಲೆಬೇರೆಯ ವಿಷಯವನ್ನು ಕಂಡುಕೊಳ್ತಾ ಇದೆ. ನಿರ್ಣಾಯಕ ಲೀಗ್ ಪಂದ್ಯಾಟದಲ್ಲಿ ಪ್ರಮುಖ ಹಾದಿಯಲ್ಲಿ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ ಹೊಸ ಬ್ಯಾಟರ್. ಅಂಕಣಗಳು ಬಾಕಿ ಧಾವಿಸಿಕೊಳ್ತಾ ಇದ್ದಾರೆ. ನಾಗರಾಜ್ ಹೊಸ ಆಟಗಾರರ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ. ಹೊಸ ಬ್ಯಾಟರ್ ಅಲ್ಲಿ ತಟ್ಟಿ ಮುಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟುಗಳಿಗೆ 1 ಅವಕಾಶಗಳು ಮುಂದುವರಿತಾ ಇದೆ. ಈ ಮುಖ್ಯವಾಗಿಯೂ ಕೂಡ ಆರಂಭಿಕ ದಶಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ PRK ಟೈಗರ್ಸ್. 10 ಓಟವನ್ನು ದಾಖಲಿಸ್ತಾ ಇದ್ದಾರೆ. 2 ವಿಕೆಟ್ಸ್ ನಷ್ಟದಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. ಇವಾಗ 5ನೇ ಚೆಂಡನ್ನು ಎದುರಿಸುವ ಹಂತದಲ್ಲಿ ಸ್ಟ್ರೈಕರ್ ಅನ್ನು ಮತ್ತೆ ಪಡ್ಕೊಳ್ತಾ ಇದ್ದಾರೆ ಗೋವರ್ಧನ್. ಸ್ವೀಪ್ ಶಾಟ್ ದಾಖಲಿಸ್ತಾ ಇದ್ದಾರೆ. ಪರ್ಫೆಕ್ಟ್ ಆಗಿ ಪಡ್ಕೊಳ್ತಾ ಇದ್ದಾರೆ. 1 balls 2 balls 2 ಬೌಂಡ್ರಿ. ಸೋಲವರ ಲೆಕ್ಕಾಚಾರ ಹಾಗೆ ಸ್ಟೈಲಿಶ್ ಹೊಡೆತಗಳ ಮುಖ್ಯವಾಗಿ ಇಲ್ಲಿ ಗೋವರ್ಧನ್ ಬೌಂಡ್ರಿ ದಾಖಲಿಸಿದ್ರು. 4ರ ಸೇರ್ಪಡೆ ತಂಡದೊಟ್ಟುವರಿ ಮೊತ್ತ 14ಕ್ಕೆ ತಲುಪ್ತಾ ಇದೆ. 14ರ ಸೇರ್ಪಡೆ ಕಂಡುಕೊಳ್ತಾ ಇದ್ದಾರೆ. 2ನೇ ಓವರ್ ಕೊನೆಯ 1 ಚೆಂಡು ಕೂಡ ಇಲ್ಲಿ ಬಾಕಿ. ಬಹಳ ಶುತಮತದ ಎಸೆತವನ್ನು ಕಂಡುಕೊಳ್ತಾ ಇದ್ರೆ. ಡಾಟ್ ಬಾಲ್ ಮುಖ್ಯವಾಗಿ ಇಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಇತಿಹಾಸದಲ್ಲಿ ಮತ್ತೊಂದು ದಾಖಲೆ ಪಂದ್ಯಾಕೂಟ. ವಿಲೇಜ್ ಬುಲ್ಸ್ ಇವರೊಂದು ಸಾರಥ್ಯದಲ್ಲಿ ಏಪ್ರಿಲ್ ತಿಂಗಳ 24, 25, 26ರಲ್ಲಿ ಸಾಗಿ ಬರಲಿಕ್ಕಿದೆ. ಶಿವಕುಮಾರ್ ಕಪ್ 2026 ಈ ಒಂದು ಆಯೋಜನೆ ಕಂಡುಕೊಳ್ತಾ ಇದೆ ವಿಲೇಜ್ ಬುಲ್ಸ್. ಈ ಪಂದ್ಯದ ಮುಖ್ಯ ಆಯೋಜಕರು ಕೂಡ ದಾಮು ಮತ್ತು ರಾಜೀವ್ ಅವರ ಒಂದು ನೇತೃತ್ವದಲ್ಲಿ ಪಂದ್ಯಾಟ ಮುಂದುವರಿಯುತ್ತದೆ. ಈ ಪಂದ್ಯಾಟವು ಕೂಡ ನೇರ ಪ್ರಸಾರವಾಗಿ ಜರುಗುವಂತ ಪಂದ್ಯಾಟ ಶಿವಕುಮಾರ್ ಕಪ್ 2026. ಚಾಮರಾಜನಗರ ಜಿಲ್ಲೆಯ ಆಟಗಾರರಿಗೆ ಮಾತ್ರ ಅವಕಾಶವಿರುತ್ತೆ. ಶಿವಕುಮಾರ್ ಟ್ರೋಫಿ 2026ರ ಹಾದಿಯಲ್ಲಿ ಏಪ್ರಿಲ್ ತಿಂಗಳ 24, 25, 26ರಂದು ಪಂದ್ಯಾಟ ಜರುಗುತ್ತೆ.
ಸುಂದರತೆ ಎಸೆತವನ್ನು ದಾಖಲಿಸಿದರೆ 12 ಚೆಂಡಿನ ಮುಕ್ತಾಯದ ಬಳಿಕ 3ನೇ ಓವರ್ನ ಪ್ರಗತಿಯ ಹಾದಿಯಲ್ಲಿ ಸಿದ್ಧಾರ್ಥ್ ಇವಾಗ ಮೊದಲ ಚೆಂಡಿಗೆ ಔಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪಂದ್ಯದ ಮೇಲೆ ಒತ್ತಡವನ್ನು ತೋರ್ಪಡಿಸುವ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಸ್ಟ್ರೈಕರ್ ಅಲ್ಲಿ ನಾಗಾ ಅದ್ಯಾವ ರೀತಿಯ ಹೋರಾಟವನ್ನು ಮುಂದುವರಿಸ್ತಾರೆ ಕಾದು ನೋಡಬೇಕಾಗ್ತದೆ. ಅಡ್ಡ ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡಿ ಪಾಯಿಂಟ್ ಹಂತದಲ್ಲಿ ಚೆಂಡು ಚಲಿಸ್ತಾ ಇದೆ. ಒಂದು ಓಟ ಸೇರ್ಪಡೆ, 2ನೇ ಓಟಗಳು ಕೂಡ ಸತತ ಹಂತದಲ್ಲಿ ಇವಾಗ ನಾಗ ಪೂರೈಕೆಯನ್ನು ದಾಖಲಿಸ್ತಾ ಇದ್ದಾರೆ. 2ನೇ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟುವರಿ ಗಳಿಕೆ 16 ಕಂಪ್ಲೀಟ್. ರಂದಾಣೆ ಹೋರಾಟವನ್ನು ಮುಂದುವರಿಸುವ ಪ್ರಯತ್ನವನ್ನು PRK ಟೈಗರ್ಸ್ ತಂಡ ಮಾಡ್ತಾ ಇದೆ. ಹೋರಾಟಕ್ಕೆ ತಗ್ಗದ ಹಂತದಲ್ಲಿ ಕೂಡ ಸುಬೇದ ಟೈಗರ್ಸ್ ಬಿಗಿ ಹಿಡಿತವನ್ನು ಕೂಡ ದಾಖಲಿಸ್ತಾ ಇದೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಲೋವರ್ ಫುಲ್ ಟಾಸ್ ಚೆಂಡು ಅಡ್ಡ ಬಯಸುವ ಪ್ರಯತ್ನದ ಹಾದಿಯಲ್ಲಿ ಇಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆ, ಓಟಗಳು ಬರ್ತಾ ಇಲ್ಲ. 3ನೇ ಚೆಂಡು ಚುಕ್ಕಿಯಾಗಿ ಕಂಡುಕೊಳ್ತಾ ಇದೆ. 3ನೇ ಓವರ್ನ ಮುಕ್ತಾಯದ ಹಾದಿಗಾಗಿ 3 ಎಸೆತಗಳು ಕೂಡ ಬಾಕಿ ಉಳಿತಾ ಇದೆ. ಸಿದ್ಧಾರ್ಥ್ ಓವರ್ ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಮೊದಲ ಚೆಂಡು ಡಾಟ್, 2ನೇ ಚೆಂಡಿನಲ್ಲಿ ಅವಳಿ ಓಟಗಳು. ಇವಾಗ 3ನೇ ಚೆಂಡು ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವ ಪ್ರಯತ್ನ, ಇಲ್ಲಿ ಮತ್ತೆ ಡಾಟ್ ಬಾಲ್. 3ನೇ ಓವರ್ 4ನೇ ಹಾದಿಯು ಕೂಡ ಡಾಟ್ ಬಾಲ್ ಆಗಿ ಸೇರ್ಪಡೆನ ಕಾಣ್ತಾ ಇದೆ. ಸಿದ್ಧಾರ್ಥ್ ಬಹಳ ಶುದ್ಧಮತದ ಎಸೆಗಾರಿಕೆ ಜವಾಬ್ದಾರಿನ 3ನೇ ಓವರ್ ಅಲ್ಲಿ ತೋರ್ಪಡಿಸ್ತಾ ಇದ್ದಾರೆ. 4 ಚೆಂಡುಗಳಲ್ಲಿ ಕೇವಲ 2 ಔಟ್ಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡುತ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಿಸಿದ ಪ್ರಯತ್ನ, ಔಟ್ ರೈಡ್ಸ್ ಅನ್ನ ಚೆಂಡು ಕಂಡುಕೊಳ್ತಾ ಇದೆ. ಗೂಟದ ಹಿಂಬದಿಯಲ್ಲಿ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಮತ್ತೆ ಔಟ್ಗಳಿಗೆ ಸಿದ್ಧಾರ್ಥ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಂಬುಗೆ ಅಸ್ತ್ರದ ಎಸೆಗಾರಿಕೆನ ಇಲ್ಲಿ ಸುಮಿತ್ ಟೈಗರ್ಸ್ ನ ಪರವಾಗಿ 3ನೇ ಓವರ್ ಅಲ್ಲಿ ಚೆಂಡುಗಳನ್ನು ದಾಖಲಿಸ್ತಾ ಇದ್ದಾರೆ. ನಂಬುಗೆ ಚೆಂಡುಗಳನ್ನು ದಾಖಲಿಸ್ತಾ ಇದ್ದಾರೆ. ಇಲ್ಲಿ ಕೊನೆಯ 1 ಚೆಂಡು ಮಾತ್ರ ಬಾಕಿ. ಶಾರ್ಟ್ ಬೌಂಡ್ ಹಂತದಲ್ಲಿ ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೊನೆಯ ಚೆಂಡು, 1ರ ಪ್ರಯತ್ನ ಯಶಸ್ವಿ. 2ನೇ ಓಟಗಳ ಹಾದಿಯಲ್ಲಿ ಇಲ್ಲಿ ರನ್ ಔಟ್ ರೂಪದಲ್ಲಿ ಒಡ್ಡರಿ ಆಘಾತವನ್ನು ಕಾಣ್ತಾ ಇದೆ. ವಿಕೆಟ್ಸ್ ಗಳನ್ನ ಕಳ್ಕೊಳ್ತಾ ಇದೆ. ಇಲ್ಲಿ ಬಹಳಷ್ಟು ಉತ್ತಮತೆಯಾಗಿ ದಾಂಡನ ಬೀಸಿದ ಆಟಗಾರರ ವಿಕೆಟ್ ಪತನ. ಇವಾಗ 3 ಓವರ್ ಮುಕ್ತಾಯದ ಹಾದಿಯಲ್ಲಿ 16ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಹೊಸ ಬ್ಯಾಟರ್ ರೂಪದಲ್ಲಿ ಅಬೂಜರ್. ಎಸೆಗಾರಿಕೆ ಹಾದಿಯಲ್ಲಿ ಮತ್ತೆ ಸಂಜಯ್. ಇವಾಗ 4ನೇ ಓವರ್ಗಾಗಿ ಸ್ಟ್ರೈಕರ್ ಅಲ್ಲಿ ಮತ್ತೆ ಕೂಡ ನಗ. ರೆಡಿ ಮಾಡಿಬಿಡಿ. ಅದು A1 C2
ತಂಡದ ಒಟ್ಟುವರಿ ಮೊತ್ತ 16. ಎಸ್ 17, ಕ್ಷಮೆ ಇರಲಿ, 17ರಲ್ಲಿ ಪಂದ್ಯಾಟ ಸಾಗಿಕೊಂಡು ಬರ್ತಾ ಇದೆ. ಬೇಸದ ಪ್ರಯತ್ನವನ್ನು ಕಾಣುತ್ತಾ ಇದ್ದಾರೆ ಸಂಜಯ್. ಇವಾಗ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸದ್ಯದ ಹಾದಿಯಲ್ಲಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆಯ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಸ್ವೀಪ್ ಶಾಟ್ ದಾಖಲಿಸಿದ್ರು ತನ್ಮುಖವಾಗಿ ನಾಗರ ವಿಕೆಟ್ ಕಳ್ಕೊಳ್ತಾ ಇದೆ. ಕೇವಲ 9 ಚೆಂಡುಗಳಲ್ಲಿ 4 ಓಟವನ್ನು ಮಾತ್ರ ದಾಖಲಿಸಿದರೆ ಇವಾಗ ಪಂದ್ಯದ ವೀಕ್ಷಣೆಗಾಗಿ ವಾಪಸ್ಸಾತಿ. NS ಈ ಪಂದ್ಯದಲ್ಲಿ ವೈಫಲ್ಯತೆಯನ್ನು ತೋರ್ಪಡಿಸಿದ್ರು. 17ಕ್ಕೆ 4ನೇ ವಿಕೆಟ್ ಪತನ. ಇವಾಗ 4ನೇ ಓವರ್ನ 4 ಚೆಂಡುಗಳು ಬಾಕಿ. ಹೊಸ ಬ್ಯಾಟರ್ ರೂಪದಲ್ಲಿ ಮಣಿಕಂಠ ಅಂಕನ ಭಾಗ್ಯ ಧಾವಿಸಿಕೊಳ್ತಾ ಇದ್ದಾರೆ. ಮಣಿಕಂಠ ಇವಾಗ ಆರಂಭಿಕ ಸ್ಟ್ರೈಕರ್ ಅಲ್ಲಿ ನಂಬುಗೆ ಆಟಗಾರರು ಪಂದ್ಯಾಟದ ಮೇಲೆ ಕೈ ಕೊಡ್ತಾ ಇದ್ದಾರೆ. ಬಿರುಸಿನ ಬೀಸುವ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ ಸಂಜಯ್. ಎಸ್ಗಾರಿಕೆ ಇವಾಗ ಮೇಲುಗೈಯನ್ನು ದಾಖಲಿಸ್ತಾ ಇದ್ದಾರೆ. 3ನೇ ಚೆಂಡು ಕೂಡ ಡಾಟ್ ಬಾಲ್. ಪಂದ್ಯದ ಮೇಲೆ ಒತ್ತಡವನ್ನು ಕಂಡುಕೊಳ್ತಾ ಇದೆ ಇವಾಗ PRK ಟೈಗರ್ಸ್. 4ನೇ ಸೆತ ಲೋವರ್ ಫುಲ್ ಟಾಸ್ ಆಗಿ ಸಾಗ್ತಾ ಇದೆ. ಡೀಪ್ ಸ್ಕ್ವೇರ್ ಗಾದಿಯಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಯಶಸ್ಸಿಯನ್ನು ಕಂಡುಕೊಳ್ತು. 1 ಓಟಗಳಿಗೆ ಅವಕಾಶ. 1ರ ಸೇರ್ಪಡೆ. ತಂಡದ ಒಟ್ಟುವರಿ ಮೊತ್ತ 18 ಕೇರಿಕೆಯನ್ನು ಕಾಣ್ತಾ ಇದೆ. 18 ಕಂಪ್ಲೀಟ್. ಕೊನೆಯ 2 ಸೆತ ಇಲ್ಲಿ ಬಾಕಿ ಉಳಿತಾ ಇದೆ. ಅಬುಜಾರ್ ಆರಂಭಿಕ ಚೆಂಡನ್ನು ಎದುರಿಸ್ತಾ ಇದ್ದಾರೆ. ನೆಟ್ಟ ನೇರದ ಪ್ರಯತ್ನವನ್ನು ಮುಂದುವರಿಸಿದ್ರು. 1 ಓಟಗಳಿಗೆ ಮಾತ್ರ ಅವಕಾಶದ ಸೇರ್ಪಡೆ. ತಂಡದ ಮೊತ್ತ 19 ಕೇರಿಕೆಯನ್ನು ಕಾಣ್ತಾ ಇದೆ. ಕೊನೆಯ ಚೆಂಡು 4ನೇ ಓವರ್ನಲ್ಲಿ ಬಾಕಿ. ಬೇಸದ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ರೆ ಡಾಟ್ ಬಾಲ್ ಸೇರ್ಪಡೆ. ಕೊನೆಯ ಚೆಂಡು ಕೂಡ ಡಾಟ್ ಬಾಲ್ ಸೇರ್ಪಡೆ ಹಾದಿಯನ್ನು ಪಡ್ಕೊಳ್ತಾ ಇದೆ. 4 ಓವರ್ನ ಮುಕ್ತಾಯಕ್ಕೆ 19ಕ್ಕೆ 4. ಇವಾಗ ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ. ಈ ಪಂದ್ಯಾಟದ ಬಳಿಕ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನಾಡುತ್ತೆ FCC ವಿರುದ್ಧವಾಗಿ ಸ್ಪಾಟನ್. ಈ 2 ತಂಡಗಳು ಕೂಡ ಮುಂದಿನ ಪಂದ್ಯಾಟದ ಕ್ವಾರ್ಟರ್ ಫೈನಲ್ ಹಾದಿಗೆ ಸಿದ್ಧತೆಯಲ್ಲಿರಬೇಕು. ಯಾವುದೇ ರೀತಿಯಲ್ಲಿ ಸಮಯ ವ್ಯರ್ಥಗಳಿಗೆ ಅವಕಾಶವನ್ನು ನಾವು ಮಾಡಿಕೊಡಲ್ಲ. 4 ಓವರ್ಗಳ ಪಂದ್ಯಾಟವಾಗಿರುತ್ತೆ. ಕೊನೆಯ ಓವರ್ನ ಸಿಗಾರಿಕೆಯಲ್ಲಿ ಜಯದೇವ್ ಸಿಗಾರಿಕೆ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದ ಟಾಸ್ಗೆ ಕರೆಯನ್ನು ನೀಡ್ತಾ ಇದ್ದಾವೆ FCC ಕ್ಯಾಪ್ಟನ್ ಮತ್ತು ಸ್ಪಾಟನ್ ಕ್ಯಾಪ್ಟನ್. ಟಾಸ್ಗೆ ಬನ್ನಿ. ಆರಂಭಿಕ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತೀರಿ. ಡೂ ಆರ್ ಡೈ ಮ್ಯಾಚ್. ನೇರ ಹೊಡೆತವನ್ನು ಬಹುಸರ ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಚೆಂಡಿನ ಇರುವಿಕೆ ಹೊಡೆತ ಇಲ್ಲಿ ಕೇವಲ 1 ಓಟಗಳಿಗೆ ಮಾತ್ರ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ.
ಬಹಳ ಶುದ್ಧವಾದ ಎಸೆತವನ್ನು ದಾಖಲಿಸಿದರೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಇಲ್ಲಿ ಸದ್ಯದ ಹಾದಲ್ಲಿ ಮೊದಲ ಚೆಂಡು ಒಂದು ಓಟ, ಎರಡನೇ ಚೆಂಡು ಮಣಿಕಂಠ ಇಲ್ಲಿ ಓಟವನ್ನು ದಾಖಲಿಸ್ತಾ ಇಲ್ಲ. 20ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಕೊನೆಯ 4 ಚೆಂಡಿನ ಒಂದು ಪಂದ್ಯಾಟ ಬಾಕಿ. ಆಟ ಬೀಸೋಣ ಪ್ರಯತ್ನ, ಕ್ಲೀನ್ ಬೌಲ್ಡ್ ಔಟ್. ಜಯದೇವ್ ಇಲ್ಲಿ ವಿಕೆಟ್ ಅನ್ನು ಪಡ್ಕೊಂಡ್ರು. ಹೋದರಿ ಆಘಾತದ ಬಳಿಕ 5ನೇ ವಿಕೆಟ್ಸ್ ಅನ್ನು PRK ಟೈಗರ್ಸ್ ಅನ್ನ ಕಳ್ಕೊಳ್ತಾ ಇದೆ. ನಂಬುಗೆ ಹೋರಾಟದ ಹಂತದಲ್ಲಿ PRK ಬ್ಯಾಟರ್ಗಳು ಕೈ ಕೊಡ್ತಾ ಇದ್ದಾರೆ. ಪಂದ್ಯದ ಆಯೋಜಕರಾಗಿರ್ತಕ್ಕಂತಹ ಶಕೀಲ್ ಎಲ್ಲಿದ್ರು ಕೂಡ ಮುಖ್ಯ ವೇದಿಕೆಗೆ ಬರಬೇಕು. ಶಕೀಲ್ ರವರು, ಅದೇ ರೀತಿ ಪಂದ್ಯ ಕೂಡ ವೀಕ್ಷಕ ಇವಣಗಾರರಾಗಿರ್ತಕ್ಕಂಥ ಅಫ್ಜಲ್ ಕೊಪ್ಪಾರ್ ಅವರು ಕೂಡ ಮುಖ್ಯ ವೇದಿಕೆಗೆ ಬರಬೇಕು. ಅಂತಿಮ 3 ಚೆಂಡು ಬಾಕಿ ಉಳಿತಾ ಇದೆ. ಹೊಸ ಬ್ಯಾಟರ್ ಇವಾಗ ವಿಕ್ಕಿ. 4ನೇ ಚೆಂಡು, ಕೊನೆಯ ಓವರ್ನ 4ನೇ ಚೆಂಡನ್ನು ಎದುರಿಸಬೇಕಾಗ್ತದೆ. ಇಲ್ಲಿ ಆರಂಭಿಕ ಸ್ಟ್ರೈಕರ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ವಿಕ್ಕಿ. ನಂಬುಗೆ ಎಸೆಗಾರಿಕೆ ಅಸ್ತ್ರವನ್ನು ತೋರ್ಪಡಿಸ್ತಾ ಇದ್ದಾರೆ ಜಯದೇವ್. ಪಂದ್ಯದ ಮೇಲೆ ಬಹುತೇಕವಾಗಿ ಒತ್ತಡಗಳು ಕೂಡ ಬೇರೋಸಾಗಿ ಬೀಸುವ ಪ್ರಯತ್ನಗಳು. ಡಾಟ್ ಬಾಲ್ ಸೇರ್ಪಡೆ. ಇಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಪಂದ್ಯದ ಮೇಲೆ ಸ್ಥಗಿತದ ಹಂತದ ಡಾಟ್ ಬಾಲ್ಗಳ ಪ್ರಯೋಗಗಳು ಇಲ್ಲಿ ಮುಂದುವರಿತಾ ಇದೆ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಸೋಟ್ಗಳಿಗೆ ಜಯದೇವ್ ಮೊದಲ ರೂಪದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟುವಾರಿ ಮೊತ್ತ 21, 21 ಕಂಪ್ಲೀಟ್. ಔಟ್ ರನ್ಸ್ ಅನ್ನ ಕಾಣ್ತಾ ಇದೆ. ತನ್ಮುಖವಾಗಿ ಮತ್ತೆ 6ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ PRK ಟೈಗರ್ಸ್. ನೋಡಿ, ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದ ಭಗೀರಥ ಪ್ರೀಮಿಯರ್ ಲೀಗ್ ನ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದ ಟಾಸ್ಗೆ ನಾವು ಕರೆಯನ್ನು ನೀಡ್ತಾ ಇದ್ದೇವೆ. FCC ಕ್ಯಾಪ್ಟನ್ ಬನ್ನಿ, ಸ್ಪಾಟನ್ ಕ್ಯಾಪ್ಟನ್ ಕೂಡ ಟಾಸ್ಗಾಗಿ ಮುಖ್ಯ ವೇದಿಕೆ ಮುಂಭಾಗಕ್ಕೆ ಬಂದು ಸೇರಬೇಕು. ನೋಡಿ, 4 ಓವರ್ಗಳ ಪಂದ್ಯಾಟದ ನಿಯಮವನ್ನು ತೋರ್ಪಡಿಸ್ತಾ ಇದ್ದಾರೆ. ಸಮಯ ವ್ಯರ್ಥವನ್ನ ಕಂಡ್ರೆ ಇನ್ನೂ ಕೂಡ 3 ಓವರ್ಗಳ ಪಂದ್ಯಾಟವನ್ನು ಆಡಿಸ್ತೀವಿ. ನೋಡಿ, ನೀವು ಹೇಳಿದ ಎಲ್ಲ ಪಂದ್ಯಾಟಗಳು 4 ಓವರ್ಗಳಿಗೆ ಸೀಮಿತವಾಗಿರುತ್ತೆ. ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಾಟ ಶೀಘ್ರಗತಿಯಲ್ಲಿ ಬರಬೇಕು. FCC ಕ್ಯಾಪ್ಟನ್ ಮತ್ತು ಸ್ಪಾಟನ್ ಕ್ಯಾಪ್ಟನ್. ಇಲ್ಲಿ ಹೊಸ ಬ್ಯಾಟರ್ ಚೇತನ್. ಬಹಳ ಶುದ್ಧವಾದ ಎಸೆತವನ್ನು ದಾಖಲಿಸಿದರೆ ಡಾಟ್ ಬಾಲ್ ಸೇರ್ಪಡೆ. ಓಟಗಳು ಬರ್ತಾ ಇಲ್ಲ. ಸದ್ಯದ ಪರಿಸ್ಥಿತಿ ಹಂತದ 5 ಓವರ್ಗಳ ಪಂದ್ಯಾಟವನ್ನು ಆಡಿರ್ತಕ್ಕಂಥ PRK ಟೈಗರ್ಸ್ 21 ಓಟವನ್ನು ದಾಖಲಿಸಿ ಎದುರಾಳಿ ತಂಡಕ್ಕೆ 22ರ ಒಂದು ಟಾರ್ಗೆಟ್ ಸಂಖ್ಯೆ, ಸುಲಭದ ಟಾರ್ಗೆಟ್ ಸಂಖ್ಯೆ ಆಗಿ ಕಾಣ್ತಾ ಇದೆ ಸುಬಿದ್ದ ಟೈಗರ್ಸ್ ತಂಡಕ್ಕೆ. ಟಾಸ್ಗೆ ಬರಬೇಕು FCC ಕ್ಯಾಪ್ಟನ್ ಮತ್ತು ಸ್ಪಾಟನ್ ಕ್ಯಾಪ್ಟನ್. ಸ್ಪಾಟನ್ ಕ್ಯಾಪ್ಟನ್ ಬರಬೇಕು ಟಾಸ್ಗೆ. ದಯವಿಟ್ಟು ನೋಡಿ, ಆರಂಭಿಕ ಕ್ವಾರ್ಟರ್ ಫೈನಲ್ ಪಂದ್ಯದ ಟಾಸ್ಗಾಗಿ ನಾವು ಯಾವುದೇ ಕರೆಯನ್ನು ತೋರ್ಪಡಿಸ್ತಾ ಇದ್ದೇವೆ. ಭಗೀರಥ ಪ್ರೀಮಿಯರ್ ಲೀಗ್ 4ನೇ ಆವೃತ್ತಿಯ ಪರವಾಗಿ.
FCC ಕ್ಯಾಪ್ಟನ್ ಟಾಸ್ಗೆ ರೆಡಿ ಇದ್ದಾರೆ. ಸ್ಪಾಟನ್ ನೋಡಿ, ಸಮಯ ವರ್ತಮಾನ ಮಾಡುವಂತಿಲ್ಲ. ಕ್ಯಾಪ್ಟನ್ ಗಮನಕ್ಕೆ, ಸ್ಪಾಟನ್ ಕ್ಯಾಪ್ಟನ್ ಟಾಸ್ಗೆ ಬರಬೇಕು. ಶೀಘ್ರಗತಿಯಲ್ಲಿ ಕ್ಷೇತ್ರ ಮುಂದುವರಿಸಿಕೊಳ್ಳಿ. ಸುಬೇದಾರ್ ಟೈಗರ್ಸ್ ನ ಮೊದಲ ಬಿರುಸಿನ ಆಟಗಾರರು ಕೂಡ ಗ್ರೌಂಡ್ ಎಂಟ್ರಿನ ಕಾಣಬೇಕಾಗ್ತದೆ. ಅಣ್ಣ ಟಾಸ್ ಮಾಡಿ. ಎರಡು ಕ್ಯಾಪ್ಟನ್ಸ್ ಹೇಳಿದ್ದಾರೆ. ಮೊದಲ ಕ್ವಾರ್ಟರ್ ಫೈನಲ್ ಗಾಗಿ ಎರಡು ತಂಡಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ಇಲ್ಲಿ ಆರಂಭಿಕ ಟಾಸ್ ಕಾರ್ಯಕ್ರಮನ ಪಂದ್ಯಾಕೂಟದ ಸಂಘಟಕರಾಗಿರ್ತಕ್ಕಂಥ ರಾಜೂರವರು ಮುಂದಿನ ಟಾಸ್ ಕಾರ್ಯಕ್ರಮ, ಮೊದಲ ಭಗೀರಥ ಪ್ರೀಮಿಯರ್ ಲೀಗ್ ನ ಟಾಸ್ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು. FCC ಕ್ಯಾಪ್ಟನ್ ರೆಡಿ, ಸ್ಪಾಟನ್ ಕ್ಯಾಪ್ಟನ್ ಕೂಡ ರೆಡಿ ಇದ್ದಾರೆ. 4 ಓವರ್ಗಳ ಪಂದ್ಯಾಟವಾಗಿರುತ್ತೆ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ. ಮೊದಲ ಆಟಗಾರರ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ ಬ್ಯಾಟರ್ಗಳಾಗಿ ರಾಹುಲ್ ಮತ್ತು ಮಧು, ಆರಂಭಿಕ ಬಿರುಸಿನ ಆಟಗಾರರು. 30 ಎಸೆತಗಳ ಮುಂದೆ 22ರ ಒಂದು ಟಾರ್ಗೆಟ್ ನ ಪಂದ್ಯಾಟ ಇಲ್ಲಿ ಆರಂಭವನ್ನು ಕಾಣುವಂತ ಸಮಯವೂ ಕೂಡ ಇವಾಗ ಮೊದಲ ಬಿರುಸಿನ ಆಟಗಾರರು ಆರಂಭಿಕ ಸ್ಟ್ರೈಕರ್ ಅಲ್ಲಿ ರಾಹುಲ್, ಎಡಚಿ ಆಟಗಾರ ರಾಹುಲ್ ಇಲ್ಲಿ ಸ್ಟ್ರೈಕರ್ ನ ಪಡ್ಕೊಳ್ತಾ ಇದ್ದಾರೆ. ಮೊದಲ ಓವರ್ಗಾಗಿ ನಾಗೇಶ್ ಇವಾಗ ಎಸ್ಗಾರಿಕೆಯಲ್ಲಿ 30 ಚೆಂಡುಗಳ ಮುಂದೆ 22ರ ಒಂದು ಟಾರ್ಗೆಟ್ ನ ಪಂದ್ಯಾಟ. ಈ ಪಂದ್ಯಾಟದಲ್ಲಿ ಜಯಿಸುವಂತ ತಂಡ ಕ್ವಾರ್ಟರ್ ಫೈನಲ್ 2ನೇ ಪಂದ್ಯಾಟದಲ್ಲಿ BRT ತಂಡವನ್ನು ಎದುರಿಸುತ್ತೆ. ಪಂದ್ಯಾಟ ಇಲ್ಲಿ ಮೊದಲ ಪವರ್ ಪ್ಲೇನ ರೂಪದಲ್ಲಿ ಆರಂಭವನ್ನು ಕಾಣುತ್ತಾ ಇದೆ. ತಟ್ಟಿ ಮುಟ್ಟುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಮೊದಲ ಚೆಂಡಿನಲ್ಲಿ ಸ್ಟ್ರೈಕರ್ ಕೂಡ ಡಚ್ ಆಟಗಾರ ರಾಹುಲ್ ಬದಲಿಸಿಕೊಳ್ತಾ ಇದ್ದಾರೆ. ತಂಡದ ಖಾತೆ ಮೊದಲ ಚೆಂಡಿನಲ್ಲಿ ಆರಂಭಿಸಿಕೊಳ್ತಾ ಇದೆ ಸುಬೇದಾರ್ ಟೈಗರ್ಸ್. ಸತತ ಹಾದಿಯಲ್ಲೂ ಕೂಡ ಸ್ಟ್ರೈಕರ್ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. ಸುಬೇದಾರ್ ಟೈಗರ್ಸ್ ನ ಮೊದಲ ಆಟಗಾರ ರಾಹುಲ್ ಮತ್ತು ಮಧು ತನ್ನ ಒಂದು ಓಟವನ್ನು ದಾಖಲಿಸುವಂತ ಯಶಸ್ಸನ್ನು ಪಡ್ಕೊಂಡ್ರು. 2 ಚೆಂಡುಗಳಲ್ಲಿ 2ರ ಸೇರ್ಪಡೆಯನ್ನು ಕಾಣುತ್ತಾ ಇದೆ. ನಾಗೇಶ್ ಹೆಸರಿನ ಚೆಂಡು ಹಾದಿಯಲ್ಲಿ ಕ್ಷೇತ್ರ ಹೊರಪರತನ ಕಾಣ್ತಾ ಇದೆ. ಚೆಂಡು ಸಿಮಾರಕ್ಕೆ ಹೊರ ಭಾಗದಲ್ಲಿ ಭಗೀರಥ ಪ್ರೀಮಿಯರ್ ಲೀಗ್ ಮ್ಯಾಕ್ಸಿಮಮ್ ಶಾಟ್ ಸಿಕ್ಸರ್. ಇಲ್ಲಿ ಫ್ಲಾಟ್ ಸಿಕ್ಸರ್ ಕ್ಷೇತ್ರ ರಕ್ಷಣೆ ವೈಫಲ್ಯ ರೂಪದಲ್ಲಿ ಕಂಡುಕೊಳ್ತಾ ಇದೆ. ಕ್ಯಾಚ್ ಪಡೆಯುವಂತ ಅವಕಾಶ, ಇಲ್ಲಿ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ರಂದಾಣ 8ಕ್ಕೆ ತಲುಪ್ತಾ ಇದೆ. 8ರ ಸೇರ್ಪಡೆಯೂ ಕೂಡ
ಮುಂದಿನ ಎಲ್ಲಾ ಪಂದ್ಯಾಟಗಳು 4 ಓವರ್ಗಳಿಗೆ ಸೀಮಿತವಾಗಿರುತ್ತೆ. ಇದು ಭಗೀರಥ ಪ್ರೀಮಿಯರ್ ಲೀಗ್ ಸಂಘಟಕರ ಸೂಚನೆ. ಈ ಸೂಚನೆಗೆ ತಕ್ಕಂತೆ ಆಟಗಾರರು ಕೂಡ ಪಂದ್ಯಾಟವನ್ನು ಆಡಬೇಕಾಗ್ತದೆ. 24 ಚೆಂಡನ್ನು ಎದುರಿಸುವಂತ ಪಂದ್ಯಾಟಗಳು ಮುಂದುವರಿಯುತ್ತೆ. ಮುಂದಿನ ಪಂದ್ಯಾಟದಲ್ಲಿ ಇಲ್ಲಿ ರಿಸ್ಕಿ ಓಟದ ಪೂರೈಕೆಗಳು ಬೈರೂಪದಲ್ಲಿ ಎಲ್ಲ ಪಂದ್ಯಾಟವು ಮುಂದೆ 4 ಓವರ್ಗಳಿಗೆ ಸೀಮಿತ. ಬೇಸದ ಪ್ರಯತ್ನವನ್ನು ಕಾಣ್ತಾ ಇದ್ರೆ ಈತ ನಡುವೆ ಕೂಡ ಮಡಿಬಿಕೆ ಹಾದಲ್ಲಿ ಕ್ಷೇತ್ರ ರಕ್ಷಣೆ ಮತ್ತೆ ವಿಫಲತೆ. ಬೌಂಡ್ರಿ ಲಕ್ಕಿ ಸಿಕ್ಸರ್ ಆರಂಭಿಕ ಹಂತದಲ್ಲಿ. ಇವಾಗ ಲಕ್ಕಿ ಬೌಂಡ್ರಿ 2ನೇ ಹಂತದಲ್ಲಿ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ರೆ ತಂಡದ ಮೊತ್ತ ಮೊದಲ ಪವರ್ ಪ್ಲೇನ ಹಾದಿಯಲ್ಲಿ 14 ಓಟಗಳ ಸೇರ್ಪಡೆ. ಜಯಕ್ಕಾಗಿ 8 ಓಟಗಳು ಬರಬೇಕಾಗ್ತದೆ. ಅದೇ ರೀತಿ ಈ ಪಂದ್ಯಾಕೂಟದ ಹಂತಕ್ಕಾಗಿ ಆಗಮಿಸಿರ್ತಕ್ಕಂಥ ಕ್ರೀಡಾ ಪ್ರೋತ್ಸಾಹಕರು ಕೂಡ ಕೆಲಂಬಳ್ಳಿ ಸೋಮಶೇಖರ್ ಸೋಮನಾಯ್ಕರವರು ಅಧ್ಯಕ್ಷರು, ಮೈಸೂರು ಚಾಮರಾಜನಗರದ ನಾಯಕ ಸಮುದಾಯದ ಮುಖಂಡರು ಕೂಡ ಈ ಪಂದ್ಯಾಕೂಟದ ಹಂತಕ್ಕೆ ಆಗಮಿಸ್ತಾ ಅವರಿಗೆ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾಯಕ ಸಮುದಾಯದ ಈಗಾಗಲೇ ಆಗಮಿಸಿರ್ತಕ್ಕಂಥ ನಾಯಕ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಸೋಮು ನಾಯಕರವರು ಕೂಡ ಈ ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರೋತ್ಸಾಹಕರು ಕೂಡ ಕ್ರೀಡಾ ಪ್ರೋತ್ಸಾಹಕರು ಕೂಡ ತಮ್ಮೆಲ್ಲರಿಗೂ ಭಗೀರಥ ಪ್ರೀಮಿಯರ್ ಲೀಗ್ನ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಿಡಿಮದ್ದಿನ ಪ್ರದರ್ಶನ ಮುಖ್ಯವಾಗಿ ವೇದಿಕೆಗೆ ಆತ್ಮೀಯವಾಗಿ ನಾವು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹದಿನಾರಕ್ಕೆ 1 ವಿಕೆಟ್ ನಷ್ಟದಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಜಯಕ್ಕಾಗಿ 1 ಸಿಕ್ಸರ್ ಅವಶ್ಯಕತೆ, 6 ಓಟಗಳ ಅವಶ್ಯಕತೆಯಲ್ಲಿ ಸುಲಭದ ಲೆಕ್ಕಾಚಾರದ ಹಂತದಲ್ಲಿ ಸುಮಿತ್ ಟೈಗರ್ಸ್ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ವೈಡ್ ಬಾಲ್ಗೆ ರಿವ್ಯೂ ಅನ್ನು ಪಡ್ಕೊಳ್ತಾ ಇದ್ದಾರೆ. ವೈಡ್ ಬಾಲ್ ಚೆಕ್ ಮಾಡುವಂತ ಸೂಚನೆಗಳು, ರಿವ್ಯೂ ಅವಕಾಶ, ವೈಡ್ ಬಾಲ್ ಚೆಕ್ ಮಾಡಬೇಕಾಗ್ತದೆ. ಈ ಪಂದ್ಯಾಕೂಟದ ಸಂಪೂರ್ಣ ನೇರ ಪ್ರಸಾರದ ಒಂದು ಜವಾಬ್ದಾರಿತ ಹಂತದಲ್ಲಿ ಕಂಡುಕೊಳ್ತಾ ಇದೆ CR7 ಅಫಿಷಿಯಲ್ ಬೆಂಗಳೂರಿನ ಒಂದು ಸಂಸ್ಥೆ. ಆಸಿಫ್ ರವರ ಮಾಲಕತ್ವದ ಒಂದು ಸಂಸ್ಥೆಯು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಕ್ಯಾಮರಾಮ್ಯಾನ್ಗಳ ಕೈಚಳಕದ ಮುಖೇನವಾಗಿ ನೇರ ಪ್ರಸಾರವನ್ನು ವಿತರಿಸಿಕೊಳ್ತಾ ಇದೆ. ಪಂದ್ಯದ ಆಯೋಜಕರ ತೀರ್ಮಾನ ಅಂತಿಮವಾಗಿರುತ್ತೆ.
ಇನ್ನುಳಿದಂತೆ ಎಲ್ಲ ಪಂದ್ಯಾಟಗಳು 4 ಓವರ್ಗಳಿಗೆ ಸೀಮಿತವಾಗಿರುತ್ತೆ. ದಯವಿಟ್ಟು ಸಹಕರಿಸಿ ಮತ್ತು ಗಮನಿಸಿಕೊಳ್ಳಿ. ಎರಡು ಓವರ್ಗಳ ಮುಕ್ತಾಯಕ್ಕೆ 16ಕ್ಕೆ 1, ಅಂತಿಮ 18 ಸೆಟ್. ಜಯಕ್ಕಾಗಿ 6ರ ಅವಶ್ಯಕತೆ. ಜೈ. ಎಸ್ಸಿಗಾರಿಕೆಯಲ್ಲಿ ಇವಾಗ ಗೋವರ್ಧನ್. ಅದೇ ರೀತಿ ಪಂದ್ಯಾಕೂಟದ ಹಂತಕ್ಕಾಗಿ ಆಗಮಿಸಿರ್ತಕ್ಕಂಥ ಕ್ರೀಡಾ ಪ್ರೋತ್ಸಾಹಕರು ಶ್ರೀಯುತರು ಮಹೇಶ್ ರವರ ಆಗಮನವನ್ನು ಕಂಡುಕೊಳ್ತಾ ಇದ್ದಾರೆ. ಲೆಕ್ಕಾಧಿಕಾರಿಗಳು ಚಸ್ಕಾಂ ಚಾಮರಾಜನಗರ, ಭಗೀರಥ ಯುವ ಸೇನೆ ಪೋಷಕರು ಕೂಡ ಈ ಪಂದ್ಯಾಕೂಟಗಾಗಿ ಆಗಮಿಸ್ತಾರೆ. ಅವರಿಗೆ ಭಗೀರಥ ಪ್ರೀಮಿಯರ್ ಲೀಗ್ನ ಪಂದ್ಯದ ಪರವಾಗಿ ಆತ್ಮೀಯವಾಗಿ ಹೃದಯ ಸ್ಪರ್ಶಿ ಸ್ವಾಗತ ಸುಸ್ವಾಗತವನ್ನು ವಹಿಸ್ತಾ ಇದ್ದಾವೆ. ಪಂದ್ಯಾಟ ಆರಂಭಿಸಿಕೊಳ್ಳಿ. 6 ಓಟಗಳು 18 ಚೆಂಡಿನ ಮುಂದೆ ದಾಖಲಿಸಬೇಕಾಗ್ತದೆ. ಕ್ಲೋಸ್ ಆಗಿ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸ್ಟ್ರೈಕರಲ್ಲಿ ಎಡಚ್ಚಿ ಆಟಗಾರ ರಾಹುಲ್. ಅಡ್ಡ ಬೀಸುವ ಪ್ರಯತ್ನವನ್ನು ಕಾಣ್ತಾ ಇದೆ. ತನ್ಮುಖವಾಗಿ ಫೈನ್ ಲೆಗ್ ಹಾದರೆ ಗ್ಯಾಪ್ ಶಾಟ್ ದಾಖಲಿಸಿದ್ರು. ಬೌಂಡ್ರಿ. ರಾಹುಲ್ ಆಟ ಇಲ್ಲಿ ಸೋಬೆದ ಟೈಗರ್ಸ್ ತಂಡವನ್ನು ಎತ್ತಿಡಿಯುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಉತ್ತಮ ರೀತಿಯ ಒಂದು ಸ್ಟೈಲಿಶ್ ಶಾಟ್ಗಳ ಮುಖೇನವಾಗಿ ಬೌಂಡ್ರಿಯನ್ನು ದಾಖಲಿಸಿದ್ರು. ಜಯಕ್ಕಾಗಿ ಕೇವಲ 4ರ ಅವಶ್ಯಕತೆ. 2 ಓಟಗಳು ಬರಬೇಕು. ಜಯಕ್ಕಾಗಿ 2ರ ಅವಶ್ಯಕತೆ. ಡಾಟ್ ಬಾಲ್ ಸೇರ್ಪಡೆ. 16 ಎಸೆತಗಳು ಇಲ್ಲಿ ಬಾಕಿ ಉಳಿತಾ ಇದೆ. ಇಲ್ಲಿ ಬೌಂಡ್ರಿ ದಾಖಲಿಸುವ ಮುಖೇನವಾಗಿ ಯಶಸ್ವಿ ಹಂತದಲ್ಲಿ ರಾಹುಲ್ ಕೂಡ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. 2 ಓಟಗಳು ಇಲ್ಲಿ ಸುಲಭದ ಜಯದತ್ತ. ಬಿರುಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಲಾಂಗ್ ಬಾಲ್ ಮೇಲ್ಭಾಗದ ಹಂತದಲ್ಲಿ ಇಲ್ಲಿ ಬೌಂಡ್ರಿ ಸಮರ್ಪಣಾ ಹಂತದಲ್ಲಿ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ ಸುಬೇದ ಟೈಗರ್ಸ್. ಕ್ವಾರ್ಟರ್ ಫೈನಲ್ ಹಾದಿಯನ್ನು ಸುಗಮನ ಕಂಡುಕೊಳ್ತಾ ಇದೆ. BRT ತಂಡದ ವಿರುದ್ಧವಾಗಿ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು 2ನೇ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡಬೇಕಾಗ್ತದೆ. ಪಂದ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ತಂಡಕ್ಕೆ ನಾವು ಆತ್ಮೀಯವಾಗಿ ಅಭಿನಂದಿಸಿಕೊಳ್ತಾ ಇದ್ದೇವೆ. PRK ಟೈಗರ್ಸ್ ಎರಡು ಕ್ಯಾಪ್ಟನ್ಸ್ಗಳು ಟಾಸ್ಗೆ ಬನ್ನಿ. FCC ಮತ್ತು ಸ್ಪಾಟನ್ ಆಗಮಿಸಿರ್ತಕ್ಕಂಥ ಅತಿಥಿ ಅಭ್ಯರ್ಥಿ ಗಣ್ಯ ವ್ಯಕ್ತಿಗಳ ಹಸ್ತಾಂತರ ಮುಖ್ಯವಾಗಿ ಇಲ್ಲಿ ಟಾಸ್ ಕಾರ್ಯಕ್ರಮ ನಡೆಯುತ್ತೆ. ನಾಯಕ ಸಮುದಾಯದ ಅಧ್ಯಕ್ಷರಾಗಿರ್ತಕ್ಕಂಥ
ನಾಯಕ ಸಮುದಾಯದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತರು ಸೋಮು ನಾಯಕ್ ಮತ್ತು ಶ್ರೀಯುತರು ಮಹೇಶ್ ರವರು ಲೆಕ್ಕಾಧಿಕಾರಿಗಳು ಚೆಸ್ಕಾಂ ಚಾಮರಾಜನಗರ. ಭಗೀರಥ ಯುವ ಸೇನೆ ಪೋಷಕರು ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದ ಟಾಸ್ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ.